ಪ್ರಸಿದ್ಧ ಕಾದಂಬರಿಕಾರ ಯಶವಂತ ಚಿತ್ತಾಲರು ಮತ್ತು ಅನಂತಮೂರ್ತಿ ಮಾತಿಗೆ ಕುಳಿತಾಗ ಎಂಥ ನವಿರು ಹಾಸ್ಯವಿರ್ತಾ ಇತ್ತು ಗೊತ್ತಾ? ಎಂಥ ಹಿರಿಯ ಸಾಹಿತಿಗಳ ಅನೇಕ ರಸವತ್ತಾದ ಪ್ರಸಂಗಗಳನ್ನ ಅಷ್ಟೇ ಸೊಗಸಾಗಿ ವರ್ಣಿಸಿದ್ರು ಜಯಂತ್ ಕಾಯ್ಕಿಣಿ. ಯಶವಂತ ಚಿತ್ತಾಲರು ನಮ್ಮ ಬೆಂಗಳೂರಿನ ಬಾಂಬೆಯಲ್ಲಿದ್ದಂಥ ನನ್ನ ಪ್ರಿಯ ಲೇಖಕರು ಮತ್ತು ಅನಂತಮೂರ್ತಿ ಅವರಿಬ್ಬರ ನಡುವಿನ ಒಂದು ಸಣ್ಣ ಡೈಲಾಗ್ ನನಗೆ ಭಾಳ ಇಷ್ಟ. ಒಂದು 20-30 ವರ್ಷದಿಂದ ಅವರು ಅನಂತಮೂರ್ತಿಯಲ್ಲಿ ಬಂದಾಗ ಅವ್ರನ್ನ ಕರ್ಕೊಂಡು ಒಂದು ಹೋಟೆಲಿಗೆ ಹೋಗಿದ್ದರು ಚಿತ್ತಾಲರು. ಅಲ್ಲಿ ಸ್ವಲ್ಪ ಪಾನೀಯಗಳು ಎಲ್ಲ ನಡೀತಾ ಇತ್ತು, ತೀರ್ಥಯಾತ್ರೆ ಸಣ್ಣ ಮಟ್ಟಿದ್ದು. ನಮಗೆ ಆಸೆ, ಬಟ್ ಕೇಳಲಿಕ್ಕೆ ಆಗೋದಿಲ್ಲ, ಹಿರಿಯರಲ್ಲ. ನಾವು ಥಮ್ಸಪ್ ಕುಡ್ಕೊಂಡು ಅವ್ರನ್ನ ನೋಡ್ತಾ ಇದ್ವಿ. ಆವಾಗ ಒಂದು ಮಾತಿತ್ತು, ಅವಾಗ ಭಾಳ ಚೆನ್ನಾಗಿತ್ತು. ಅಂದರೆ ಯಶವಂತ ಚಿತ್ತಾಲರು ಏನು ಹೇಳಿದ್ರು ಅಂದರೆ, ಅನಂತು ನೀನು ನಾವೆಲ್ಲಲ್ಲಿ ಸ್ವಲ್ಪ ಈ ಸೆನ್ಶುವಲ್ ಸೀನ್ಗಳು ಅಂದರೆ ಪ್ರಣಯದ ಸೀನುಗಳನ್ನು ಸ್ವಲ್ಪ ಜಾಸ್ತಿ ಸ್ವಲ್ಪ ಎರೋಟಿಕ್ ಆಗ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ ನನಗೆ ಅಂತ ಯಶವಂತರು ಹೇಳಿದರು. ಅದಕ್ಕೆ ಅನಂತಮೂರ್ತಿ, ಆದರೆ ಏನೋ ಹೇಳೋ ಯಶವಂತು, ನೀನು ಮಾತ್ರ ಯು ಟ್ರೀಟ್ ಯುವರ್ ಇದು ಹೀರೋಯಿನ್ಸ್ ವಿತ್ ಲಾಟ್ ಆಫ್ ರೆಸ್ಪೆಕ್ಟ್ ಐಸೆ. ತುಂಬ ಶಿಷ್ಟಾಚಾರದಿಂದ ನೋಡ್ಕೊಳ್ತೀಯ. ವೈ ಡೋಂಟ್ ಯು ಸೆಂಡ್ ದೆಮ್ ಟು ಮೈ ನಾವೆಲ್ ಅಂತ. ಶಿವರಾಮ ಕಾರಂತರದ್ದು ಚೋಮನ ದುಡಿ ಬಗ್ಗೆ ನಾವು ಇಷ್ಟೆಲ್ಲ ಮಾತಾಡ್ತೀವಿ, ಆದರೆ ಚೋಮನ ದುಡಿಯ ಮೊದಲ ವಾಚಕರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಚೋಮನ ದುಡಿ ಬರ್ಕೊಂಡು ಅವರ ಮ್ಯಾನುಸ್ಕ್ರಿಪ್ಟ್ ತಗೊಂಡು ಪಡುಕೋಣೆ ರಮಾನಂದರಾಯರ ಮನೆಗೆ ಹೋಗಿದ್ರಂತೆ. ಪಡುಕೋಣೆ ರಮಾನಂದರಾಯರು ಅಂದರೆ ಹುಚ್ಚು ಬೆಳದಿಂಗಳ ಹೂಬಾಣಗಳು ಬರೆದಂಥ ಲಲಿತ ಪ್ರಬಂಧಕಾರರು. ಅವರು ಕೆಮಿಸ್ಟ್ರಿ ಲೆಕ್ಚರರ್ ಆಗಿದ್ದರು. ಇವರು ಹೋಗಿದ್ದು ಯಾಕೆ ಅಂತ ಕೇಳಿರೋದು ಬಹಳ ಮಜಾ ಇದೆ. ಸಾಮಾನ್ಯವಾಗಿ ದೀಪಾವಳಿ ಬಂದರೆ ನಾವು ಏನು ಮಾಡ್ತೀವಿ, ಸ್ವೀಟ್ ಮಾಡ್ತೀವಿ ಅಥವಾ ಆಕಾಶ ಗೂಡು ಮಾಡ್ತೀವಿ. ಅವರು ಪಟಾಕಿ ಮಾಡ್ಲಿಕ್ಕೆ ಹೋಗಿದ್ರಂತಲ್ಲಿ. ಕಾರಂತರಿಗೆ ಇವರಿಂದ ಪಡುಕೋಣೆ ರಮಾನಂದರಾಯರಿಂದ ಕೆಮಿಸ್ಟ್ರಿಯಿಂದ ಸ್ವಲ್ಪ ಕೆಮಿಕಲ್ಸ್ ತಗೊಂಡು ದೀಪಾವಳಿಗೆ ಪಟಾಕಿ ಮಾಡೋದಿತ್ತು ಬಾಲವನದ ಮಕ್ಕಳಿಗಾಗಿ. ಅದಕ್ಕಾಗಿ ಅವರು ಹೋಗಿದ್ರು. ಹೋಗುವಾಗ ಇದರ ಹಸ್ತಕೃತಿನೂ ತಗೊಂಡು ಹೋಗಿದ್ರು. ಅದು ಹಿಂದ್ಗಡೆ ಅವ್ರ ಸೈಕಲ್ ಹಿಂದ್ಗಡೆ ಕ್ಯಾರಿಯರಿಗೆ ಹಾಕೊಂಡಿತ್ತು. ಒಳಗಡೆ ಹೋಗಿ ಚಹಾ ಕುಡಿದು ಬರೋಂದರೆ ಒಂದು ದನ ಅದನ್ನು ಅರ್ಧ ತಿಂದುಬಿಟ್ಟಿತ್ತು. ಹಾಫ್ ಇದು ಮ್ಯಾನುಸ್ಕ್ರಿಪ್ಟ್ ವಾಸ್ ಕನ್ಸ್ಯೂಮ್ಡ್ ಬೈ ದ ಇದು ದನ. ಅದಾದ್ಮೇಲೆ ಅವರು ತಿರುಗಿ ಮತ್ತೆ ಬರೆದ್ರು. ಆಮೇಲೆ ಅವ್ರು ಬರೀತಾರೆ, ಮಂಗಳೂರಿನ ದನಕರುಗಳಿಗೂ ಕೂಡ ವಾಚನಾಭಿವೃದ್ಧಿ ಚೆನ್ನಾಗಿದೆ ಅಂತ. ಧಾರವಾಡದ ದತ್ತು ಮಾಸ್ತರ ಬೇಂದ್ರೆಯವರನ್ನ ನೆನಪಿಸಿಕೊಂಡ ಕಾಯ್ಕಿಣಿ ಅವರ ಕುರಿತು ಹಾಸ್ಯ ಪ್ರಸಂಗಗಳನ್ನ ನೆನಪಿಸಿಕೊಂಡ್ರು. ಬೇಂದ್ರೆಯವರ ಮಗ ಪಾಂಡುರಂಗರಿಗೆ ಹೆಣ್ಣು ನೋಡೋದಕ್ಕೆ ಹೋದಾಗ ನಡೆದ ಪ್ರಸಂಗವನ್ನ ಕೇಳಿ ಜನ ನಕ್ಕು ನಕ್ಕು ಸುಸ್ತಾದ್ರು. ಬೇಂದ್ರೆಯವರ ಊರಲ್ಲಿದ್ದೇವೆ. ಬೇಂದ್ರೆಯವರ ಬಗ್ಗೆ ಮಾತಾಡದೆ ಎಲ್ಲವೂ ಅಪೂರ್ಣ. ಒಂದು ಅಂದರೆ ಬೇಂದ್ರೆಯವರು ಭಾಳ ಇಂಟ್ರೆಸ್ಟಿಂಗ್ ಇದೆ. ಇದನ್ನು ಹೇಳಿದ್ದು ದಿವಾಣ್ಜಿ ಅವರು, ಪ್ರೊಫೆಸರ್ ದಿವಾಣ್ಜಿ, ಕುಸುಮಾಕರ್ ದೇವರಗಂಡವರು. ಇವರು ಸೊಲ್ಲಾಪುರದಲ್ಲಿ ಅವರಿದ್ದಾಗ ಇವರು ಸೊಲ್ಲಾಪುರಕ್ಕೆ ಅಲ್ಲಿ ಇದ್ದರು ಕೆಲವು ದಿವಸ. ಅಲ್ಲಿ ಒಬ್ಬ ಹುಡುಗ ಯಾವುದೋ ಹುಡುಗಿ ಮೇಲೆ ಪ್ರೇಮ ಪತ್ರಿಕೆ ಬರೆದು ನೋಟಿಸ್ ಬೋರ್ಡಿಗೆ ಹಾಕಿದ್ನಂತೆ ಕಾಲೇಜಲ್ಲಿ ಸೊಲ್ಲಾಪುರದಲ್ಲಿ. ಹೀಗಾಗಿ ಅವ್ರನ್ನ ಡಿಬಾರ್ ಮಾಡಿಬಿಟ್ರು. ಇವರಿಗೆ ಒಂಥರ ಬೇಜಾರಾಗಿ ಹೋಗಿ ಹೇಳಿದ್ರಂತೆ, ಒಂದು ವೇಳೆ ಪ್ರೇಮ ಪದ್ಯ ಬರೆಯುವುದು ಡಿಬಾರಾರ್ಹವಾದಂಥ ಒಂದು ಅಪರಾಧವಾಗಿದ್ದಲ್ಲಿ ನೀವು ನನ್ನನ್ನು ಮಾಡಬೇಕಾಗ್ತದೆ, ನಾನು ಬರೆದದ್ದೆಲ್ಲ ಪ್ರೇಮ ಪದ್ಯವೇ ಅಂತ ಹೇಳಿ ಅವನನ್ನು ಬಚಾವ್ ಮಾಡಿದರು ಇವರು. ಇದು ಬೇಂದ್ರೆ ಅವರು ತಮ್ಮ ಮಗನಿಗಾಗಿ ಕನ್ಯಾ ನೋಡಲಿಕ್ಕೆ ಪುಣೆಗೆ ಹೋಗಿದ್ದರು. ಬೇಂದ್ರೆ ಅವರಿಗೆ ಅದು ಇಷ್ಟ ಆಗಲಿಲ್ಲ. ವಧು ಪರೀಕ್ಷೆ ಎಲ್ಲ ಮಾಡಬಾರ್ದು ಹಾಗೆ ಹಿಂಗೆ ಅಂತ ಹೇಳಿ ಇಷ್ಟನೇ ಇರಲಿಲ್ಲ. ಆದರೂ ಮನೆಯವರು ಒತ್ತಾಯಕ್ಕೆ ಹೋದರು. ಹಿರಿಯ ಮಗ ಪಾಂಡುರಂಗನಿಗೆ ಪುಣೆಗೆ ಹೋದರು. ಪುಣೆಗೆ ಹೋದರೆ ಯಾವುದೋ ಮನೆಗೆ ಹೋದ್ವಿ, ಹುಡುಗಿನ ತಂದು ಕೂರಿಸಿದ್ರು. ಆಗ ಆ ಹುಡುಗಿಗೆ ಹಾಡ್ಲಿಕ್ಕೆ ಹೇಳಿದರು. ಅದು ಕೂಡ ಬೇಂದ್ರೆಯವರಿಗೆ ಇಷ್ಟ ಆಗಲಿಲ್ಲ. ಕೂತಲ್ಲೇ ಕಸಿವಿಸಿ ಅವರಿಗೆ. ಅವಳು ಹಾಡಿದ್ಲು ಪಾಪ. ಹಾಡಿ ಆದಮೇಲೆ ಬೇಂದ್ರೆಯವರಿಗೆ ತಡ್ಕೊಳ್ಲಿಕ್ಕಾಗಿಲ್ಲ. ಅವರು ಮಗನ ಹತ್ರ ನೋಡಿ, ನಿನಗೆ ಹಾಡ್ಲಿಕ್ಕೆ ಬರ್ತದೋ ಇಲ್ಲ ಅಂತ ಹೇಳಿದ್ರು. ಅವರು ಬರ್ತದ್ರಿ, ಹಂಗಾರೆ ಹಾಡು ಮತ್ತೆ ಸುಮ್ಮನೆ ಕೂತೀನಿ ಅಂತೂ ಅವ್ರು ಹಾಡಿದರು ಅಂತ ಆಯಿತು. ನಾನು ನಿನ್ನೆ ಆ ಪಾಂಡುರಂಗ ಅವರ ಶ್ರೀಮತಿಯವರು ನಿನ್ನೆ ಅವ್ರ ಮನೇಲಿ ಭೇಟಿಯಾಗಿ ಬಂದೆ. ಆ ಸುದ್ದಿ ಭಾಳ ಹಿಂಸಲ ಹೇಳಿದರು. ನಾನು ನಿನ್ನೆ ಅವ್ರಿಗೆ ಕೇಳಿದೆ, ಯಾವ ಹಾಡು ಹಾಡಿದ್ರು ಅವರು ಅಂತ ಹೇಳಿ. ಒಂದೇ ಮಾತ್ರ ಮಾಡಿದ್ರು. ಕವಿತೆ ಬರೆಯೋದ್ರಿಂದ ಪಾಪ್ಯುಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದ ಬಂಡಾಯ ಕವಿ ಸಿದ್ದಲಿಂಗಯ್ಯನವರಿಗೆ ಕೊನೆಗೆ ಸಿಕ್ಕಿದ್ದೇನೋ ಅನ್ನೋದನ್ನ ಅವರೇ ಹೇಳ್ತಿದ್ರೆ ಜನ ಹೊಟ್ಟೆ ಹಿಡ್ಕೊಂಡು ನಗ್ತಾ ಇದ್ರು.
ಮುಂದಕ್ಕೆ ಹೋಗ್ಬೇಡಿ ಸರ್ ಅಂತ ಭಾಳ ಕೇಳ್ಕೊಂಡಿದ್ದಾನೆ. ಇವನೇನು ಇಷ್ಟು ರಿಕ್ವೆಸ್ಟ್ ಮಾಡ್ಕೊಡ್ತಾನೆ, ನಾವೇನು ಹೆದರ್ತೀವೇನಯ್ಯ ಈ ಚಿರತೆ ಕರಡಿಗಳಿಗೆಲ್ಲ ಕೇರ್ ಮಾಡಲ್ಲ ಅಂತ ತಿರ್ಗಾ ನುಗ್ಗಕ್ಕೆ ಹೋಗಿದ್ದಾಳೆ. ಇವನು ಕಾಲಿಡಿಯೋದೊಂದು ಬಾಕಿ ಬೆಗ್ಗು ಮಾಡ್ತಾ ಇದ್ರು, ಹೋಗ್ಬೇಡಿ ಸರ್ ಹೋಗ್ಲಿ